ಯೂಟ್ಯೂಬ್ ಆಡಿಯೋ ಲೈಬ್ರರಿ. ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂದ್ರೆ ಏನು? ಸೊ ಇದರಲ್ಲಿ ಮ್ಯೂಸಿಕ್ಗಳನ್ನ, ಸಾಂಗ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು, ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಾಗಿರ್ಬೋದು, ಯಾವ ರೀತಿ ಈ ಒಂದು ಮ್ಯೂಸಿಕನ್ನು, ಸಾಂಗ್ಗಳನ್ನ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಬನ್ನಿ, ನಾನು ನಿಮ್ಮ ರಮೇಶ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಬ್ರರಿ. ಲೈಬ್ರರಿ ಅಂದ್ರೆ ಏನು? ಇದು ಒಂದು ಗ್ರಂಥಾಲಯ. ಸೊ ಅದು ಹಾಗೇನೆ ಇದು ಆಡಿಯೋ ಲೈಬ್ರರಿ. ಆಡಿಯೋ ಲೈಬ್ರರಿ ಅಂದ್ರೆ ಏನು? ಹಾಡುಗಳ ಗ್ರಂಥಾಲಯ. ಸೊ ಈ ಒಂದು ಲೈಬ್ರರಿಯಲ್ಲಿ ಬರುವಂತಹ ಮ್ಯೂಸಿಕ್ಗಳನ್ನ, ಸಾಂಗ್ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬರಲ್ಲ. ಯಾಕಪ್ಪ ಅಂತಂದ್ರೆ ಇದು ಯೂಟ್ಯೂಬ್ನವರೇ ನಮಗೋಸ್ಕರ ಅಂತಾನೆ ಹಾಕಿರುವಂಥದ್ದು. ಸೊ ಯೂಟ್ಯೂಬ್ನವರೇ ಹಾಕಿರೋದ್ರಿಂದ ನಮ್ಗೆ ಯೂಸ್ ಮಾಡ್ಕೊಳ್ಳೋದಂತೆ ಒಂದು ಒಳ್ಳೆ ನಮ್ಮ ವಿಡಿಯೋಗಳಿಗೆ ಅದನ್ನ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಆಡಿಯೋ ಲೈಬ್ರರಿನ ಯಾವ ರೀತಿ ಯೂಸ್ ಮಾಡೋದನ್ನ ಹೇಳ್ತೀನಿ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಯಾವ್ದಾದ್ರು ಬೇರೆ ಮ್ಯೂಸಿಕ್ಗಳನ್ನಾಗಲಿ, ಬೇರೆ ಸಾಂಗ್ಗಳನ್ನ, ಫಾರ್ ಎಕ್ಸಾಂಪಲ್ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು ಅಥವಾ ಫಿಲ್ಮ್ ಮ್ಯೂಸಿಕ್ಗಳನ್ನಾಗಿರ್ಬೋದು, ಆ ಥರ ಇದು ವಿಡಿಯೋಗಳನ್ನ ನಾವು ಮಾಡುವಂಥ ವಿಡಿಯೋಗಳಿಗೆ ಆ ಥರದ್ದೊಂದು ಮ್ಯೂಸಿಕ್ಗಳನ್ನ ಹಾಕೊಂಡ್ರೆ ಅದು ಕಾಪಿರೈಟ್ ಕ್ಲೈಮ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಾಪಿರೈಟ್ ಕ್ಲೈಮ್ ಬಂದ್ರೆ ನೀವು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಇದು ಒಂದು ಯೂಟ್ಯೂಬ್ನಲ್ಲಿ ನಮಗೆ ಕೊಟ್ಟಿರುವಂತ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಈ ಬೆನಿಫಿಟ್ ಅನ್ನ ನಾವು ಯೂಸ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಬಹುದು. ಈ ಒಂದು ಆಡಿಯೋ ಲೈಬ್ರರಿಯಲ್ಲಿ ಇರುವಂತಹ ಸಾಂಗ್ಗಳನ್ನ, ಮ್ಯೂಸಿಕ್ಗಳನ್ನ, ಸೌಂಡ್ ಎಫೆಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಬರಲ್ಲ. ಓಕೆ. ಸೊ ಹಾಗಾಗಿ ಈ ಒಂದು ಆಡಿಯೋ ಲೈಬ್ರರಿಯಲ್ಲಿ ಏನಿದೆಯೋ ಆ ಒಂದು ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಮತ್ತೆ ಹಾಡ್ದ ಸಾಂಗ್ಸ್ಗಳನ್ನಾಗಿರ್ಬೋದು, ನಾವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಫಸ್ಟ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಸೊ ಕ್ರೋಮ್ ಬ್ರೌಸರ್ ಓಪನ್ ಆದ್ಮೇಲೆ ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಸರ್ಚ್ ಬಟನ್ ಮೇಲೆ ನೀವೇನಂತ ಸರ್ಚ್ ಮಾಡಬೇಕು, ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್. ಓಕೆನಾ? ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್ ನೀವು ಅದನ್ನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಆದ್ಮೇಲೆ ಈ ರೀತಿ ಸೈಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನ್ ಮಾಡಬೇಕು, ಕೆಳಗಡೆ 3 ಡಾಟ್ ಕಾಣ್ತಾ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ಮೇಲೆ ಕೆಳಗಡೆ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ಏನ್ ಮಾಡುತ್ತೆ, ಮೇಲ್ಗಡೆ ಫಸ್ಟ್ ಒಂದು ಬಂದಿ ನೋಡಿ, ಸೈನ್ ಇನ್ ಅಂತ. ಯೂಟ್ಯೂಬ್ ಸ್ಟುಡಿಯೋನ ನೀವು ಸೈನ್ ಇನ್ ಆಗಬೇಕು. ಸೊ ಸೈನ್ ಇನ್ ಆದ್ರೆ ಇಲ್ಲೇನಾಗಿರುತ್ತೆ, ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಅದು PC ಕನ್ವರ್ಟ್ ಆಗಿ ನೋಡ್ಬೋದು ನಾವಿಲ್ಲಿ. ಓಕೆನಾ? ನೋಡಿ, ಇಲ್ಲಿ PC ಕನ್ವರ್ಟ್ ಆಗಿ ಬಂದಿರುತ್ತೆ. ನಾವು PC ನಾವು ಚಾನಲ್ ಅನ್ನು ಹೇಗೆ ಯೂಸ್ ಮಾಡ್ತೀವೋ ಅದೇ ರೀತಿನೇ ಇಲ್ಲಿ ನಮಗೆ ಕಾಣಿಸುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನೀವು ಏನ್ ಮಾಡಬೇಕು, 3 ಡಾಟೆಡ್ ಲೈನ್ ಇದೆ ನೋಡಿ ಮೇಲ್ಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ತೋರಿಸ್ತೇನೆ ನೋಡಿ, ಲೆಫ್ಟ್ ಸೈಡ್ಗೆ. ಸೊ ಕೆಳಗಡೆ ಬಂದಾಗ ಲಾಸ್ಟ್ ಅಲ್ಲಿ ಆಡಿಯೋ ಲೈಬ್ರರಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆಡಿಯೋಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು ಎಲ್ಲಾನು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಯಾವ ವಿಡಿಯೋನ ನಾವು ಮಾಡ್ತಿರ್ತೀವೋ ಆ ವಿಡಿಯೋಗೆ ಯಾವ್ದು ವಿಡಿಯೋ ನಮಗೆ ವಿಡಿಯೋಗೆ ಯಾವ ಸಾಂಗ್ ನಮಗೆ ಇಂಪಾರ್ಟೆಂಟ್ ಇರುತ್ತೋ ಆ ಸಾಂಗ್ ಅನ್ನ ನಾವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಾವು ವಿಡಿಯೋಗಳನ್ನ ಮಾಡ್ಬೋದು. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಫಾರ್ ಎಕ್ಸಾಂಪಲ್ಗೆ ಒಂದು ತೋರಿಸ್ತೇನೆ ನೋಡಿ, ಆನ್ ದಿ ಕ್ಲಿಪ್ ಬೈ ಮೈ ಸೆಲ್ಫ್, ರೆಸೊಲ್ಯೂಷನ್ ಆರ್ ರಿಫ್ಲೆಕ್ಷನ್. ಸೊ ಈ ರೀತಿ ಸಾಂಗ್ಸ್ಗಳೆಲ್ಲ ಇರುತ್ತೆ. ಸೊ ನಮ್ಗೆ ಇಲ್ಲಿ ಯಾವ್ದು ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಹಾಗಾಗಿ ಇಲ್ಲಿ ಥರ್ಡ್ ಒನ್ ಏನಿದೆಯೋ ರೆಸೊಲ್ಯೂಷನ್ ಆರ್ ರಿಫ್ಲೆಕ್ಷನ್ ಇದೆಯಲ್ವಾ, ಸೊ ಅದ್ರ ಮೇಲೆ ನಾನು ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಇವಾಗ. ಸೊ ನಾವು ಪ್ಲೇ ಮಾಡಿದೆ. ಸೊ ಅದು ಡೌನ್ಲೋಡಿಂಗ್ ಅಂತ ತೋರಿಸುತ್ತೆ ಇಲ್ಲಿ ನಮ್ಮ ಸೈಡ್ ಅಲ್ಲಿ. 1 ಸೆಕೆಂಡ್. ಸೊ ಇಲ್ಲಿ ನೋಡಿ, ಡೌನ್ಲೋಡ್ ಅಂತ ತೋರಿಸ್ತಾ ಇದೆ ಸೈಡ್ ಅಲ್ಲಿ, ಹೌದಾ? ಓಕೆ. ಡೌನ್ಲೋಡ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಸೈಟ್ ಓಪನ್ ಆಗುತ್ತೆ. ಓಪನ್ ಇನ್ ಕಿನಿಮಾಸ್ಟರ್ ಅಂತ ಇರುತ್ತೆ. ಸೊ ನೀವು ಕಿನಿಮಾಸ್ಟರ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ನೀವು ಅದ್ರಲ್ಲೇ ಓಪನ್ ಮಾಡ್ಬೋದು. ನಾನು 3 ಅಂತ ಕೊಡ್ತೇನೆ, ಯಾಕಂದ್ರೆ ನಾನು ಬೇರೆ ಅಪ್ಲಿಕೇಶನ್ ಅಲ್ಲಿ ಮಾಡ್ತಾ ಇರೋದ್ರಿಂದ. ನಾನು VN ಅನ್ನ ಸೆಲೆಕ್ಟ್ ಮಾಡ್ಕೊತೇನೆ. VN ಅಪ್ಲಿಕೇಶನ್ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಸೈಟ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಆ ಒಂದು ಡೌನ್ಲೋಡ್ ಕೊಟ್ಟಿರುವಂತಹ ಸಾಂಗ್ ಆಗಿರ್ಬೋದು, ಅದನ್ನ ಇಲ್ಲಿ ನೀವು ಯಾವ ಆಲ್ಬಮ್ ಅಂತ ನೀವು ಸೇವ್ ಮಾಡಿ ಇಟ್ಕೋಬೇಕು. ಸೊ ನಾನು ಇಲ್ಲಿ ನ್ಯೂ ಆಲ್ಬಮ್ ಅಂತಿದ್ದಲ್ಲ ಅದ್ರ ಮೇಲೆ ಸೇವ್ ಮಾಡ್ತೇನೆ. ಸೊ ಅದಾದ್ಮೇಲೆ ಇಲ್ಲದು ನ್ಯೂ ಆಲ್ಬಮ್ ಒಂದು ಅಪ್ಲಿಕೇಶನ್ ಇದೆಯೇನಿದೆ ಅದರಲ್ಲಿ ಸೇವ್ ಆಗಿರುತ್ತೆ ನೋಡಿ, ಬಂದಿದೆ ಮೇಲೆ ರೆಸೊಲ್ಯೂಷನ್ ಆಫ್ ರಿಫ್ಲೆಕ್ಷನ್. ಸೊ ಅದನ್ನ ಯೂಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯೂಸ್ ಅಂತ ಬರುತ್ತೆ. ಸೊ ಈ ರೀತಿ ಸೈಟ್ ಓಪನ್ ಆದಾಗ ನೀವೇನ್ ಮಾಡಬೇಕು, ಪ್ಲೇ ಮಾಡಿ ಕೂಡ ನೋಡ್ಕೋಬಹುದು, ನೀವು ಟ್ರಿಮ್ ಕೂಡ ಮಾಡ್ಕೋಬಹುದು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಸೆಲೆಕ್ಟ್ ಕೂಡ ಮಾಡ್ಕೋಬಹುದು ಇದರಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತಿದೆಯಲ್ವಾ,
ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಆ ಸಾಂಗನ್ನು ಡೌನ್ಲೋಡ್ ಆಗಿರುವಂಥ ಸಾಂಗು ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರುತ್ತೆ ಮೇಲ್ಗಡೆ. ಓಕೆ, ನಾವು ಇದಕ್ಕೆ ಏನು ಮಾಡಬೇಕು, ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ನಾವು ಮಾಡುವಂಥ ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಈಗ. ಓಕೆ, ಸೊ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಮಾಡುವಂಥ ವಿಡಿಯೋಗಳಾಗಿರ್ಬೋದು, ಆ ಒಂದು ಸಾಂಗನ್ನು ಡೈರೆಕ್ಟಾಗಿ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡ್ಬೋದು. ಓಕೆನಾ? ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಆಡಿಯೋಗಳಾಗಿರ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ಗಳನ್ನಾಗಿರ್ಬೋದು, ಪ್ರತಿಯೊಂದನ್ನು ನೀವು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಫಸ್ಟ್ ನೀವು ಇಲ್ಲಿ ಏನಪ್ಪ ಅಂತಂದರೆ, ಇನ್ನೊಂದು ಆಪ್ಷನ್ ಏನಂದರೆ, ನಿಮ್ಮ ಒರಿಜಿನಲ್ ಆಡಿಯೋ ಏನಿದೆಯೋ, ವಿಡಿಯೋದ ಆಡಿಯೋ ಏನಿದೆಯೋ ಅದನ್ನು ಕೂಡ ನೀವು ಇಲ್ಲಿ ಮ್ಯೂಟ್ ಕೂಡ ಮಾಡ್ಬೋದು. ಸೊ ನೋಡಿ, ಇಲ್ಲಿ ತೋರಿಸ್ತೇನೆ, ಮ್ಯೂಟ್ ಕೂಡ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಏನು ಸೆಲೆಕ್ಟ್ ಮಾಡಿರ್ತೀರೋ ಮ್ಯೂಸಿಕ್ಕು ಅದು ಮಾತ್ರ ಪ್ಲೇ ಆಗ್ತಾ ಇರುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನಿಮ್ಮದು ಏನು ಒರಿಜಿನಲ್ ವಿಡಿಯೋದು ಆಡಿಯೋ ಏನಿರುತ್ತೋ ಅದು ಫುಲ್ ಮ್ಯೂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಸಾಂಗ್ಗಳನ್ನು, ಮ್ಯೂಸಿಕ್ಗಳನ್ನು, ಸೌಂಡ್ ಎಫೆಕ್ಟ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಬಹುದು. ಸೊ ಹಾಗಾಗಿ ಇದಾದ್ಮೇಲೆ ನೀವು ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, ನಿಮಗೆಲ್ಲ ವಿಡಿಯೋ ಎಲ್ಲ ಸೆಲೆಕ್ಟ್ ಆದಮೇಲೆ ಎಲ್ಲ ಆಡಿಯೋ ಏನೇನು ಇದೆಯೋ ಎಡಿಟಿಂಗ್ ಎಲ್ಲ ಮುಗಿದ್ಮೇಲೆ ನೀವು ಮೇಲ್ಗಡೆ ಏನೋ ಮಾರ್ಕ್ ಅಂತ ನೋಡಿ, ಸೇವ್ ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ನೋಡಿ, ಸೊ ನಾನು ಕ್ಲಿಕ್ ಮಾಡ್ತೇನೆ. ಓಕೆ, ನೋಡಿ ಈ ರೀತಿ ಸೈಟ್ ಓಪನ್ ಆಗುತ್ತೆ. ಇದಾದ್ಮೇಲೆ ನೀವು ಡೈರೆಕ್ಟಾಗಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಸಾಂಗ್ಸ್ಗಳನ್ನಾಗಿರ್ಬೋದು, ಸೌಂಡ್ಸ್ ಎಫೆಕ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ಗಳನ್ನಾಗಿರ್ಬೋದು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಲೈವಲ್ಲಿ ತೋರಿಸಿದ್ದೇನೆ. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು, ಫಸ್ಟ್ ಟೈಮ್ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಲವ್ ಯು ಆಲ್.